ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಚಟ್ನಿ ಮಾಡ್ತಾ ಇದ್ದೇನೆ. ಹೆಸರು ಕಾಳಿನ ಚಟ್ನಿ ತುಂಬ ರುಚಿಯಾಗ್ತದೆ. ಇದು ಹೆಸರು ಕಾಳಿನ ಪುಡಿ ಚಟ್ನಿ, ನೀರೆಲ್ಲ ಹಾಕದೆ ಡ್ರೈ ಆಗಿ ಮಾಡುವಂಥದ್ದು. ತುಂಬ ಟೇಸ್ಟ್ ಆಗ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು 1 ಕಪ್ಪಿನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ರೋಸ್ಟ್ ಮಾಡ್ತಾ ಇದ್ದೇನೆ ನಾನು. ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಎಣ್ಣೆ ಏನು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಹೀಗೆ ರೋಸ್ಟ್ ಮಾಡೋದು. ಇದು ಕಲರ್ ಚೇಂಜ್ ಆಗಿ ಬರ್ತದೆ, ಕೆಂಪು ಕಲರ್ ಬರ್ತದೆ. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಈ ಥರ ಚಟ್ನಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗ್ತದೆ. ನಿಮಗೆ ಗಂಜಿ ಊಟಕ್ಕೆಲ್ಲ ಉಂಟಲ್ಲ, ಸೂಪರಾಗಿ ಬರ್ತದೆ. ಬೇರೆ ಏನು ಸಾರು ಏನು ಬೇಕಂತ ಇಲ್ಲ. ಮೀನೇ ಪದಾರ್ಥವೇ ತಿನ್ನುವವರಿಗೆ ಈ ಥರ ಚಟ್ನಿ ಇದ್ದರೆ ಮೀನು ಕೂಡ ಬೇಕಂತ ಇಲ್ಲ. ಸಿಂಪಲಾಗಿ ಊಟ ತುಂಬ ರುಚಿಯಾಗ್ತದೆ. ನೋಡಿ, ಕಲರ್ ನೋಡಿ, ಕೆಂಪಾಗಿ ಬಂದಿದೆ. ಇಷ್ಟು ಕಾದರೆ ಸಾಕು. ಇದನ್ನು ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಹುರಿದಾದ್ಮೇಲೆ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು 6 ಬ್ಯಾಡಗಿ ಮೆಣಸು ಮತ್ತು 2 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಮತ್ತು 1 ಕಪ್ಪಿನಷ್ಟು ತೆಂಗಿನ ತುರಿ ಮತ್ತು ಹುಳಿ, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಚಟ್ನಿಗೆ ಹುಳಿ ಸ್ವಲ್ಪ ಕಮ್ಮಿ, ತುಂಬ ಹಾಕಬೇಡಿ. ಒಂದು 5-6 ಎಸಳು ಬೆಳ್ಳುಳ್ಳಿ. ಇದನ್ನು ಪುಡಿ ಮಾಡ್ತಾ ಇದ್ದೇನೆ. ನೀರು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಈಗ ಹುರ್ಕೊಂಡಿಟ್ಟ ಹೆಸರು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸುತ್ತು ಡ್ರೈ ಪುಡಿ ಮಾಡಿ, ಆಮೇಲೆ ಇನ್ನೊಂದು ಸರಿ ಇದು ಹೆಸರು ಕಾಳು ಹಾಕಿ ಇನ್ನೊಂದು ಸುತ್ತು ಪುಡಿ ಮಾಡ್ಕೊಂಡಿದ್ದೀನಿ. ಇದು ತರಿಯಾಗಿ ಇರಬೇಕು ಹೆಸರು ಕಾಳು, ತುಂಬ ಫೈನ್ ಪೇಸ್ಟ್ ಮಾಡಬೇಡಿ. ಇದು ತರಿಯಾಗಿ ಸಿಕ್ತಿದ್ರೆ ತುಂಬ ಒಳ್ಳೆಯದಾಗ್ತದೆ. ಬಾಯಿಗೆ ಸಿಗ್ತಾ ಇರಬೇಕು ಸ್ವಲ್ಪ ಸ್ವಲ್ಪ. ನೋಡಿ, ಡ್ರೈ ಆಗಿ ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ನಿಮಗೆ ನೀರುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಬೋದು. ನೀರುಳ್ಳಿ ಹಾಕಿದರೆ ಚಟ್ನಿ ಬೇಗ ಹಲಸೋಗ್ತದೆ. ಅದಕ್ಕಾಗಿ ನಾನು ಈರುಳ್ಳಿ ಹಾಕಲಿಲ್ಲ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಚಟ್ನಿ ಫ್ರೆಂಡ್ಸ್.